ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಕೇಸ್ ಏನ್ ದಾಖಲಾಗಿದೆ ಏನು ಕೇಸನ್ನ ರದ್ದು ಮಾಡಬೇಕು ಅಂತ ವಿವಿಧ ಮಠಾಧೀಶರು ಪತ್ರಗಳನ್ನ ಬರೆಯೋಕೆ ಶುರು ಮಾಡಿದ್ದಾರೆ. ಯಾದಗಿರಿ ಎಸ್ಪಿ ಪೃಥ್ವಿಕ್ ಶಂಕರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಪರಿಶೀಲನೆ ಮಾಡದೆ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೇಸ್ ರದ್ದು ಮಾಡದೇ ಇದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಕೊಟ್ಟಿರುವಂತಹ ಕೇಸ್ ಏನಿದೆ ಅದನ್ನ ರದ್ದು ಮಾಡಬೇಕು. ಯಾದಗಿರಿ ಎಸ್ಪಿಗೆ ಪತ್ರವನ್ನ ಬರೆದಿರುವಂತದ್ದು ಮಠಾಧೀಶರುಗಳು. ಕೇಸ್ ರದ್ದು ಮಾಡದೇ ಇದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಪಾಲಕಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ ಈ ವ್ಯಕ್ತಿ ಮಲ್ಲಿಕಾರ್ಜುನ್ ಮುತ್ಯಾ ಅನ್ನುವಂತ ವಿಚಾರಕ್ಕೆ ಏನು ಕೇಸ್ ದಾಖಲಾಗಿದೆ. ಈಗ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಮುತ್ಯಾ ಕೂಡ ಪ್ರಯತ್ನ ಮಾಡ್ತಾನೆ. ಕೋರ್ಟ್ ಮೆಟ್ಟಿಲೇ ಇರ್ತಾನೆ, ಮತ್ತೆ ಇರೋ ಕಡೆಯಿಂದಾನೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾನೆ. ಇನ್ನು ಅವನ ಅಭಿಮಾನಿಗಳು ಕೂಡ ಅವನು ಮಾಡಿರುವಂಥದ್ದೇನು ಕೂಡ ತಪ್ಪಿಲ್ಲ, ಈ ಪೋಕ್ಸೋ ಕೇಸ್ ಏನ್ ದಾಖಲಾಗಿದೆ ಇದೆಲ್ಲವೂ ಕೂಡ ಸುಳ್ಳು ಅಥವಾ ಗುರಿಯಾಗಿಸ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರೋದು ಅಂತ. ಸಂಬಂಧಿಸಿದಂತೆ ಶ್ರೀ ಮಲ್ಲಿಕಾರ್ಜುನ್ ಮುತ್ಯಾರವರ ತಂದೆಯವರಾದ ದಿವಂಗತ ಹನುಮಂತರಾಯರವರನ್ನು ಕಲ್ಯಾಣ ಕರ್ನಾಟಕ ಭಾಗದ ದೇವರೆಂದು ಅವರು ಇದಕ್ಕೆ ಧಕ್ಕೆ ತರಬೇಕಂತೇಳಿ ಕೆಲ ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ಹಂಗಾಗಿ ತಾವು ದಯವಿಟ್ಟು ಸೂಕ್ತ ತನಿಖೆ ಇಲ್ಲದೆ FIR ಆಗಿದೆ, ದಯವಿಟ್ಟು ಅದನ್ನ ಪರಿಗಣಿಸಿ ಮತ್ತೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅವರು ಇದಕ್ಕೆ ಧಕ್ಕೆ ತರಬೇಕಂತೇಳಿ ಕೆಲ ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ಹಂಗಾಗಿ ತಾವು ದಯವಿಟ್ಟು ಸೂಕ್ತ ತನಿಖೆ ಇಲ್ಲದೆ FIR ಆಗಿದೆ, ದಯವಿಟ್ಟು ಅದನ್ನ ಪರಿಗಣಿಸಿ ಮತ್ತೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ.